ಆಲ್ಫಾ ಸಿನಿಮಾದ ಟೀಸರ್ ಈಗ ರಿಲೀಸ್ ಆಗಿರುವಂಥದ್ದು. ಸೊ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಕಾರ್ತಿಕ್ ಮಹೇಶ್ ಅವರು ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಾಯ್ ಮಹೇಶ್ ಅವರೇ, ಲುಕಿಂಗ್ ಸೋ ಹ್ಯಾಂಡ್ಸಮ್. ನಿಜವಾಗ್ಲೂ ನಿಮ್ಮ ಡ್ರೆಸ್ ನೋಡ್ತಾ ಇದ್ರೆ ಇದನ್ನು ನಾನು ಯಾರೋ ಹುಡುಗ ಸೆಲೆಕ್ಟ್ ಮಾಡಿರೋದು, ನೀವು ಸೆಲೆಕ್ಟ್ ಮಾಡಿರೋದು ಅಂತ ಅನ್ನಿಸ್ತಿಲ್ಲ. ಯಾರೋ ಹುಡುಗಿ ಸೆಲೆಕ್ಟ್ ಮಾಡಿ ನಿಮಗೆ ಇದನ್ನು ವೇರ್ ಮಾಡಿ ಸೂಪರ್ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಕಳಿಸಿರೋ ಥರ ಇದೆ. ಇಲ್ಲ, ಹುಡುಗಿನೇ ಡಿಸೈನರು, ಅವರೇ ಸ್ಟಿಚ್ ಮಾಡಿಸಿ ಕಳಿಸಿದ್ದು. ಸೊ ರೆಫರೆನ್ಸ್ ನಾವು ನೋಡ್ತಾ ಇರ್ತೀವಲ್ಲ, ಅದನ್ನು ನೋಡಿ ಕಳಿಸಿರ್ತೀವಿ ಅವರಿಗೆ. ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ, ಈ ಕಲರ್ ಎಲ್ಲ ನಿಮ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಾ ಇದೆ. ಸೊ ಈಗ ಆಲ್ಫಾ ಬಗ್ಗೆ ಮಾತಾಡೋದಾದರೆ, ಆಲ್ಫಾ ಅಂತಂದರೆ ಗೊತ್ತಲ್ವಾ, ಆಲ್ಫಾ ಮೆನ್ ಅಂತಂದರೆ ಸೊ ಒಬ್ಬ ಲೀಡರು, ಡಾಮಿನೇಟ್ ಆ್ಯನಿಮಲ್ ರೀತಿಯಲ್ಲಿ ಲೀಡ್ ಮಾಡೋ ಲೀಡರ್ ಅಂತ ನಾನು ಜಸ್ಟ್ ಓದಿದೆ. ಸೊ ನಿಮ್ಮ ಪ್ರಕಾರ ಆಲ್ಫಾ ಮೆನ್ ಅಂತಂದರೆ? ಆಲ್ಫಾ ಅದೇ ಡಾಮಿನೆಂಟ್ ಲೀಡ್ ಮಾಡೋ ಒಂದು ಪ್ಯಾಕ್. ವಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ ವುಲ್ಫ್ ನಾವು ಯಾವಾಗಲೂ. ಸೊ ಆಲ್ಫಾ ಅಂದರೆ ಒಂದು ಟೀಮನ್ನು ಲೀಡ್ ಮಾಡುವಂಥ ಒಂದು, ಎಲ್ಲವನ್ನು ಒಬ್ಬನೇ ಮ್ಯಾನೇಜ್ ಮಾಡೋವಂಥದ್ದು, ಅಂಥ ಒಂದು ಕಥಾಹಂದ್ರ ಇರುವಂಥ. ನಿಮ್ಮಲ್ಲಿ ಆ ಥರ ಕ್ವಾಲಿಟೀಸ್ ತುಂಬ ಇದೆ ಅಂತ ಅನ್ಸುತ್ತಲ್ಲ? ಇದೆ, ಆ್ಯಕ್ಚುಲಿ ತುಂಬ ಇದೆ. ಹಂಗಾಗಿನೇ ಈ ಸಿನಿಮಾ ಅಂದರೆ ಹಂಗೆ ಅಂತಲ್ಲ, ಅಂದರೆ ಡೈರೆಕ್ಟರ್ ಚೂಸ್ ಮಾಡಿದ್ದು. ಸೊ ನಾನು ಸ್ವಲ್ಪ ಟೈಮ್ ತೊಗೊಂಡೆ ಈ ಒಂದು ವಿಶೇಷ ಪಾತ್ರದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಸೊ ಐ ಲವ್ಡ್ ಇಟ್ ಆ್ಯಂಡ್ ಐ ಲವ್ ಪ್ಲೇಯಿಂಗ್ ಆ್ಯಂಡ್ ಎಂಟೈರ್ಲಿ ಸಿನಿಮಾ. ಈವನ್ ನಾನು ಪ್ಲೇ ಮಾಡಿದ್ದಾಗಲಿ, ಬೇರೆ ಸಿನಿಮಾ ವಿಜುವಲ್ಸ್ ಆಗಲಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ DOP ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಕಲಿ ವಿಜಯ್ ಸರ್ ಎಲ್ಲ ಪಾತ್ರಕ್ಕೂ ತುಂಬ ಚೆನ್ನಾಗಿ ವೇಟೇಜ್ ಕೊಡ್ತಾರೆ. ಸೊ ದಟ್ಸ್ ವೈ ಐ ಲವ್ಡ್ ಪ್ಲೇಯಿಂಗ್ ದಿಸ್. ಮೆನ್ ಲವ್ ವೈಲೆನ್ಸ್ ಅಂತ ಇದೆ. ಮೇ ಬಿ ನನಗೆ ನಿಮ್ಮ ರೋಲ್ ಅಂತ ಅನಿಸಿದ್ದು KGF ಅಲ್ಲಿ ಯಶ್ ಅವರು ವೈಲೆನ್ಸ್ ಅಂತಾರಲ್ಲ, ಆ ಥರ ಏನಾದರೂ ಇರ್ಬೋದು ಅಂತ ಅನ್ನಿಸ್ತು ಡಿಫ್ರೆಂಟಾಗಿ. ಅಲ್ಲ, ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳಬಾರ್ದು ಅಂತ ಹೇಳಿದ್ದಾರೆ. ಸೊ ಅಫ್ಕೋರ್ಸ್ ವೈಲೆನ್ಸ್ ಅನ್ನೋದು ಇದ್ದೇ ಇದೆ, ವೈಲೆನ್ಸ್ ಇದೆ, ವೆಂಜನ್ಸ್ ಇದೆ. ನನ್ನ ಪಾತ್ರಕ್ಕೆ ಸುಮಾರು ತಿರುವುಗಳಿದೆ. ಆ್ಯಂಡ್ ಅಂದರೆ ದೆರ್ ಈಸ್ ಸಮ್ ಏನೋ ಸರ್ಪ್ರೈಸ್ ಎಲಿಮೆಂಟ್ ನನ್ನನ್ನು ನೋಡಿದಾಗ, ನನ್ನ ಕ್ಯಾರೆಕ್ಟರ್ ಮೂಲಕ ನೋಡಿದಾಗ. ಸೊ ಅಫ್ಕೋರ್ಸ್ ಐ ಹೋಪ್ ಪೀಪಲ್ ನನ್ನ ಪಾತ್ರನ ಇಷ್ಟಪಡ್ತಾರೆ ಅಂತ ವೆಯ್ಟಿಂಗ್.